ಬೇರೆ ಆತನ ಹೆಸರಿನಲ್ಲಿ ಪ್ರಾರ್ಥನೆ, ಆತನು ಮಧ್ಯವರ್ತಿಯಾಗಿದ್ದಾನೆ ಎಂಬ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ. ಬೇರೆ ಯಾವ ಲೋಕಕ್ಕೆ ಗೊತ್ತಾ, ಆತನು ಆತ್ಮೀಯ ಗೋಳಕ್ಕೆ ಆತನು ಮಧ್ಯವರ್ತಿಯಾಗಿದ್ದಾನೆ, ಮತ್ತೆ ಭೌತಿಕ ಗೋಳಕ್ಕೂ ಸಹಿತ ಆತನು ಮಧ್ಯವರ್ತಿಯಾಗಿದ್ದಾನೆ. ಆತ್ಮಿಕ ಗೋಳದಲ್ಲಿ ನಡೆಯುವ ಎಲ್ಲಾ ವಿಷಯಗಳು 3 ವ್ಯಕ್ತಿಗಳಿಗೆ ಮಾತ್ರ ಗೊತ್ತು ಎಂಬ ಸಂದೇಶವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವನಾಗಿದ್ದೇನೆ. ಆತ್ಮಿಕ ಗೋಳಕ್ಕೂ ಮತ್ತು ಭೌತಿಕ ಗೋಳಕ್ಕೆ ಮಧ್ಯವರ್ತಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಆ ದೈವತ್ವ, ಪರಮ ದೈವತ್ವ, ಪ್ರಭಾವ, ಮಹಿಮೆಯನ್ನು ನಿಮ್ಮೊಟ್ಟಿಗೆ ನಾನು ಏಕಕಾಲದಲ್ಲಿ ನಿಮ್ಮೊಟ್ಟಿಗೆ ಅನೇಕ ವಿಷಯಗಳನ್ನು ಹಂಚಿಕೊಳ್ಳುವುದಕ್ಕೆ ಬಂದಿದ್ದೇನೆ ಪ್ರಿಯರೇ. ನನ್ನ ದೇವರು, ನನ್ನ ರಕ್ಷಕನು, ನನ್ನ ಒಡೆಯನು ಆದಂತ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟೋ ಜನರಿಗೆ ಆತನು ದೇವರಾಗಿದ್ದಾನೆ ಎಂಬುದ ಅರಿವು ಸ್ವಲ್ಪ ಕಡಿಮೆ ಅನಿಸುತ್ತದೆ ನನ್ನ ಜೀವಿತದಲ್ಲಿ. ಆತನು ಮನುಷ್ಯನಾಗಿದ್ದಾನೆ, ಆತನು ದೇವರಾಗಿದ್ದಾನೆ. ಆತನು ಮನುಷ್ಯ ಮತ್ತು ದೈವತ್ವದ ವಿಷಯದಲ್ಲಿ ಸಹಿತ ನಾನು ಈ ಸಂದೇಶವನ್ನ ತಂದಿದ್ದೇನೆ. ಪ್ರಾರ್ಥನೆಯ ವಿಷಯದಲ್ಲಿ ನಾನು ಮಾತಾಡುತ್ತಾ ಹೀಗೆ ನಿಮ್ಮೊಟ್ಟಿಗೆ ಹೇಳಿದ್ದೇನೆ. ಯಾರಿಗೆ ಪ್ರಾರ್ಥನೆ ಮಾಡಬೇಕು, ಯಾರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು, ಯೇಸು ಕ್ರಿಸ್ತನು ಪ್ರಾರ್ಥನೆಯ ಅನೇಕ ವಿಷಯಗಳನ್ನು ಯೇಸು ಕ್ರಿಸ್ತನು ಸ್ವರ ಕಟ್ ಆಗ್ತಾ ಇದೆ ವಾಯ್ಸ್ ಕ್ಲಿಯರ್ ಇಲ್ಲ. ಈಗ ವಾಯ್ಸ್ ಬರ್ತಾ ಇದೆ ಬ್ರದರ್? ಬರ್ತವ, ಹೇಳಿ ಬ್ರದರ್. ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಾರ್ಥನೆಗಳು ದೇವರೊಬ್ಬರಿಗೆ ಕೇಳಿಸಿಕೊಳ್ಳುತ್ತಾನೆ, ದೇವರೊಬ್ಬನೇ ಕೇಳಿಸಿಕೊಳ್ಳುತ್ತಾನೆ. ಲೋಕದಲ್ಲಿ ಎಷ್ಟೋ ಜನರು ಪ್ರಾರ್ಥಿಸಿದ್ದಾರೆ, ಆ ಪ್ರಾರ್ಥನೆ ದೇವರು ಕೇಳುತ್ತಾನ? ಪ್ರಿಯರೇ, ದೇವರು ಯಾರಾಗಿದ್ದಾನೆ ಎಂದು ಅನೇಕ ಸಾರಿ ನಾವು ಮರೆತು ಹೋಗುತ್ತೇವೆ. ದೇವರು ಯಾರಾಗಿದ್ದಾನೆ ಎಂಬುದನ್ನ ನಾವು ಅನೇಕ ಸಾರಿ ಮರೆತು ಹೋಗುತ್ತೇವೆ ಪ್ರಿಯರೇ. ದೇವರು ಯಾರಾಗಿದ್ದಾನೆ ಗೊತ್ತಾ? ಸರ್ವಜ್ಞಾನಿ, ಸರ್ವಶಕ್ತನು, ದೇವರು ಸರ್ವವ್ಯಾಪಿ, ವ್ಯಾಪ್ತಿಯಾಗಿದ್ದಾನೆ. ಆತನು ಸರ್ವವ್ಯಾಪಿ ಅಂದರೆ ಏಕಕಾಲದಲ್ಲಿ ಎಲ್ಲಾ ಕಡೆ ಆತನು ಇರುವಾತನು ಎಂದು ಹೇಳಿಕೊಂಡಂತಹ ದೇವರು. ಆತನು ಹೇಳುತ್ತಾನೆ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 20ನೇ ವಚನದಲ್ಲಿ, ಇಲ್ಲಿ 2-3 ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದ ಆಲೋಚನೆ ನಮಗೆ ಆತನು ತನ್ನ ಸುವಾರ್ತೆಯಲ್ಲಿ ತಿಳಿಸಿದ್ದಾನೆ. ಎಲ್ಲಿ 2-3 ಇದ್ದಾರೆ ಅವರ ಮಧ್ಯೆ ನಾನಿದ್ದೇನೆ, ಕೂಡಿ ಬರುತ್ತಾರೋ ಅವರ ಮಧ್ಯೆ ನಾನಿದ್ದೇನೆಂದು ಪ್ರತಿಯೊಬ್ಬರ ಪ್ರಾರ್ಥನೆ ಕೇಳಿಸಲಿಕ್ಕೆ ಆತನಿಗೆ ಇಷ್ಟ ಪ್ರಿಯರೇ. ಯಾರು ಮಧ್ಯವರ್ತಿ ಇದ್ದಾರೆ? 1 ತಿಮೋತಿ 2ನೇ ಅಧ್ಯಾಯ 5ನೇ ವಚನ. ನನ್ನ ಸಹಾಯಕ್ಕಾಗಿ ಯಾರಾದರೂ ಓದ್ರಿ ಪ್ರಿಯರೇ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಯೇಸು ಕ್ರಿಸ್ತ ಯೇಸುವೆ. ಪ್ರಿಯರೇ, ತಿಮೋತಿಗೆ ಪೌಲನು ತನ್ನ ಪತ್ರಿಕೆಯಲ್ಲಿ, 1ನೇ ಪತ್ರಿಕೆಯಲ್ಲಿ ಆತನು ಈ ವಿಷಯವನ್ನ ತಿಳಿಸುತ್ತಾ ಇದ್ದಾನೆ. ದೇವರು ಒಬ್ಬನೇ, ಆತನು ಯಾರು? ಕರ್ತನಾದ ಯೇಸು ಕ್ರಿಸ್ತನು. ಹಾಗಾದರೆ ತಂದೆಯಾದ ದೇವರು, ಯೇಸು ಕ್ರಿಸ್ತನು ದೇವರು, ಪವಿತ್ರಾತ್ಮರು ದೇವರು, ದೇವರು ಒಬ್ಬನೇ ಪ್ರಿಯರೇ. ಪ್ರಿಯರೇ, ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಇದ್ದಾಗ ನನ್ನ ದೇವರೇ, ನನ್ನ ದೇವರೇ ಎಂದು ಕೂಗಿದರು ಎಂಬುದಾಗಿ ನಾವು ಕೀರ್ತನೆಗಳಲ್ಲಿ 22ನೇ ಕೀರ್ತನೆ 1ನೇ ವಚನದಲ್ಲಿ ನಾವು ಆಗಿದ್ದೇವೆ. ಅದೇ ರೀತಿ ಶಿಲುಬೆಯ ಮರಣದಲ್ಲೂ ಸಹಿತ ಆತನು ನನ್ನ ದೇವರೇ, ನನ್ನ ದೇವರೇ ಎಂಬುದಾಗಿ ಕರೆದಂತಹ ವಿಷಯಗಳನ್ನು ನಾವು ತಿಳಿದಿದ್ದೇವೆ. ನಾವೆಷ್ಟೋ ಸಲ ಈ ವಾಕ್ಯವನ್ನ ಕೇಳಿದ್ದೇವೆ, ನಮಗೆ
ತಿಳಿದಿದೆ. ಏನ್ ಬ್ರದರ್ ನೀವು ಹೀಗೆ ಹೇಳ್ತಿದ್ದೀರಾ? ಆ ವಿಷಯವನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವುದಕ್ಕೆ ಬಂದಿದ್ದೇನೆ ಪ್ರಿಯರೇ. ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ, ನೀನು ನನಗೆ ಸಹಾಯ ಮಾಡದೆಯೂ ಎಂಬುದಾಗಿ. ಥ್ಯಾಂಕ್ ಯು ಸಂತೋಷ್ ಶಾಲಿಯನ್ ಬ್ರದರ್, ವಾಕ್ಯವನ್ನ ಕೊಟ್ಟಿದ್ದಕ್ಕಾಗಿ. ಯೇಸು ಕ್ರಿಸ್ತನು ಯಾರು ಎಂದು ಸರಿಯಾಗಿ ಗೊತ್ತಾಗಬೇಕು. ಯೇಸು ಕ್ರಿಸ್ತನು ದೇವರು, ಯೇಸು ಕ್ರಿಸ್ತನು ಮನುಷ್ಯನು. ಪ್ರಿಯರೇ, ನಾನು ಹೇಳ್ತಿರುವ ವಿಷಯ, ಯೇಸು ಕ್ರಿಸ್ತನು ದೇವರು, ಆತನು ಯೇಸು ಕ್ರಿಸ್ತನು ಮನುಷ್ಯನು ಆಗಿದ್ದಾನೆ. ಪೂರ್ಣ ದೇವರು, ಪೂರ್ಣ ಮನುಷ್ಯನು ಆತನು. ಬ್ರದರ್, ಯಾಕೆ ಈ ವಿಷಯವನ್ನ ಬ್ರದರ್ ಹೇಳಿ. ಡಿಸೋಜಾ, ಸ್ವಲ್ಪ ನೀವು ಬ್ರದರ್ ಹೇಳಿ. ಲೊಕೇಶನ್ ಚೇಂಜ್ ಮಾಡಿ, ಅಲ್ಲಿ ಸಂಪೂರ್ಣ ಕಟಿಂಗ್ ಬರ್ತಾ ಇದೆ. ಹೌದು, ಮಳೆ ಬರ್ತಾ ಇದೆ. ಸ್ವಲ್ಪ ಹೊರಗಡೆಗೆ ಬನ್ನಿ. ಹೊರಗಡೆನೆ ಇಟ್ಟಿದ್ದೀನಿ, ಬಾಗ್ಲ ಹತ್ರನೇ ಇದ್ದೀನಿ. ಹೌದಾ, ಬರ್ಬೇಕಲ್ಲ ಮತ್ತೆ. ಮಾತಾಡಿ, ಈಗ ನೋಡೋಣ. ಈಗ ಬ್ರದರ್ ಮಾತಾಡಿ ಬ್ರದರ್. ಕ್ಲಿಯರ್ ಇಲ್ಲ ಬ್ರದರ್, ಕಟ್ ಬರ್ತ. ಓಕೆ. ಆತ್ಮವಾಗಿ ದೇವರು ಆತನು ಆಗಿದ್ದಾನೆ. ಈಗ ಕೇಳ್ತಾ ಇದೆ ಬ್ರದರ್. ಇಯರ್ಫೋನ್ ಇದ್ರೆ ಇಯರ್ಫೋನ್ ಯೂಸ್ ಮಾಡಿ. ಇಯರ್ಫೋನ್ ಇಲ್ಲ ಬ್ರದರ್. ಓಕೆ. ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಈ ರೀತಿಯಾಗಿ ಕರ್ತನೆ, ನಿನ್ನ ಪರಲೋಕದ ಸಂದೇಶವನ್ನ ನಿನ್ನ ದೇವಜನರ ಮಧ್ಯೆ ಬಿತ್ತುವಂತ ಕೃಪೆ ನೀ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯಾವ ಅಡೆತಡೆ ಇಲ್ಲದೆ ನಿನ್ನ ಸನ್ನಿಧಿಯಲ್ಲಿ ನಾನು ಭಯಭಕ್ತಿ ಉಳ್ಳವನಾಗಿ ನಿನ್ನ ಆತ್ಮನ ಮುಖಾಂತರ ನಡೆಸುವುದಕ್ಕೆ ನನಗೆ ಕೃಪೆ ಕೊಡು, ದಯ ತೋರಿಸು. ಎಲ್ಲರೂ ಸುರಕ್ಷಿತವಾಗಿ ಕೇಳಿ ನಿನ್ನ ಸತ್ಯಾರ್ಥಗಳನ್ನು ತಿಳಿಯುವಂತೆ ನೀನು ನಡೆಸಪ್ಪ. ಈ ರೀತಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಲೋಕಕ್ಕೆ ತಂತ್ರಜ್ಞಾನವನ್ನು ಕೊಟ್ಟಿದ್ಯಾ, ಅದಕ್ಕಾಗಿ ಸ್ತೋತ್ರ. ನೀನು ನಡೆಸು, ನೀನು ಆಶೀರ್ವದಿಸು ಎಂದು ಹೇಳುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಓಕೆ, ಆಮೆನ್. ಆತನ ಪರಿಪೂರ್ಣ ಮನುಷ್ಯತ್ವದಲ್ಲಿ ಅನೇಕ ವಿಷಯಗಳನ್ನು ಮಾನವ ವಿಷಯವಾಗಿ ಹೇಳಿರುವುದು ಅನೇಕ ಸಾರಿ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಪ್ರೇರೆ, ಶಿಲುಬೆಯಲ್ಲಿ ಲೋಕದ ಪಾಪವನ್ನು ಹೊತ್ತವನು, ಪಾಪವಾಗಿ ಮಾಡಲ್ಪಟ್ಟವನು ಕರ್ತನಾಗಿರುವ ಯೇಸು ಕ್ರಿಸ್ತನು ನನ್ನ ದೇವರೆಂದು ಆತನು ಕೂಗಿಕೊಳ್ಳುತ್ತಾನೆ ಶಿಲುಬೆಯ ಮರಣದಲ್ಲಿ. ತಂದೆಯಾದ ದೇವರೆಂದು ಕರೆದಿದ್ದನ್ನ ನಾವು ನೋಡುತ್ತೇವೆ. ತನ್ನ ಮಗನನ್ನ ತಂದೆಯಾದ ದೇವರೇ ಕರ್ತನಾದ ಯೇಸು ಕ್ರಿಸ್ತನನ್ನ ಆತನನ್ನ ದೇವರೇ ಎಂದು ಕರೆದಂತ ಸಂಗತಿ ಸತ್ಯವೇದದಲ್ಲಿದೆ ಪ್ರಿಯರೇ. ನಾವು ಓದೋಣ. ಇಬ್ರಿಯ ಗ್ರಂಥಕರ್ತನು ಬರೆಯುತ್ತಾನೆ. ಗ್ರಂಥಕರ್ತನಾದಂತ ಇಬ್ರಿಯ ಗ್ರಂಥಕರ್ತ 1ನೇ ಅಧ್ಯಾಯ 4ರಿಂದ 9ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಇಬ್ರಿಯ 1ನೇ ಅಧ್ಯಾಯ 4ನೇ ವಚನದಿಂದ ಯಾರಾದರೂ ಸಿಕ್ಕಿದ್ರೆ ಓದ್ರಿ. ಇಬ್ರಿಯ ಪತ್ರಿಕೆ, ಒಂದು ನಿಮಿಷ. ಒಂದನೇ ಅಧ್ಯಾಯ 4ನೇ ವಚನದಿಂದ 8ನೇ ವಚನದವರೆಗೆ ನಾನೇ ಓದ್ತೀನಿ. ಆತನು ದೇವದೂತರಿಗಿಂತಲೂ ಉತ್ತಮನಾದನು, ಅವರಿಗಿಂತ ಶ್ರೇಷ್ಠ ಹೆಸರನ್ನು ಹೊಂದಿದನಲ್ಲ. ಹೇಗೆಂದರೆ, ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ, ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳುವುದುಂಟೆ? ಇದಲ್ಲದೆ ಆತನು ತಂತ ಚಂಚಲ ಮಗನನ್ನು
ಭೂಲೋಕದೊಳಗೆ ತಿರುಗಿ ಬರುಮಾಡುವಾಗ ದೇವದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ. ದೇವದೇವತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರ 8ನೇ ವಚನ ಓದಿಕೊಳ್ಳೋಣ. ಮಗನ ವಿಷಯದಲ್ಲಾದರೂ ದೇವರೇ, ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿ ಇರುವುದು, ನ್ಯಾಯದಂಡವೇ ನಿನ್ನ ರಾಜ್ಯದಂಡವಾಗಿದೆ. ನೀನು ಧರ್ಮವನ್ನು ಪ್ರೀತಿಸಿದ್ದಿ, ಅಧರ್ಮವನ್ನು ದೋಷಿಸಿದ್ದಿ. ಆದ್ದರಿಂದ ದೇವರು, ನಿನ್ನ ದೇವರೇ, ನಿನ್ನನ್ನು ಜೊತೆಗಾರಕ್ಕಿಂತ ಶ್ರೇಷ್ಠ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. 8ನೇ ವಚನದಲ್ಲಿ ನಾವು ನೋಡುವಾಗ ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿ ಇದೆ. ಬೇರೆ ಯಾರು ಯಾರಿಗೆ ಹೇಳುತ್ತಿದ್ದಾರೆ? ತಂದೆಯೇ ಹೇಳಿರುವಂಥದ್ದು ಮಗನ ವಿಷಯದಲ್ಲಿ. ಬೇರೆ ತಂದೆಯಾದ ದೇವರು ಮಗನ ವಿಷಯದಲ್ಲಿ ಹೇಳುತ್ತಿರುವುದು. ಹಾಗಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ದೇವರು ಎಂದು ಕರೆದಿದ್ದಾರೆ. ಹಾಗಾದರೆ ಇದರ ಅರ್ಥವೇನು? ಬೇರೆ ಒಂದು ಸಾರಿ ನಾವು ಆಲೋಚನೆ ಮಾಡಿಕೊಳ್ಳೋಣ. ಒಂದೊಂದು ಸಾರಿ ನಾವು ಮನುಷ್ಯನನ್ನು ಎಲೆ ಮನುಷ್ಯನೆಂದು ಕರೆಯುವುದುಂಟು ಅಲ್ಲವಾ? ನಾವು ಮನುಷ್ಯರೊಟ್ಟಿಗೆ ಮಾತಾಡುವಾಗ ಮನುಷ್ಯನೇ ಎಂಬುದಾಗಿ ನಾವು ಕರೆಯುವುದುಂಟು. ಆ ದೈವತ್ವದಲ್ಲಿ ಅವರೇ ದೇವರಾಗಿದ್ದೇವೆ. ಆ ದೈವತ್ವದಲ್ಲಿ ಅವರೇ ದೇವರುಗಳು ಅಲ್ಲ. ಮನುಷ್ಯತ್ವದಲ್ಲಿ ಹೇಗೆ ಇದ್ದಾನೆ, ದೈವತ್ವದಲ್ಲಿಯೂ ದೇವರು ಹಾಗೆ. ಅನೇಕರು ತಪ್ಪಾಗಿ ಅರ್ಥವಾಗಿ ತಿಳಿದುಕೊಳ್ಳುತ್ತಾರೆ. ಯೇಸು ಕ್ರಿಸ್ತನ ಮನುಷ್ಯತ್ವವನ್ನು ದೈವತ್ವವನ್ನು ಬೇರೆ ಬೇರೆ ನೋಡಲಿಕ್ಕೆ ಆಗಲ್ಲ. ಅದನ್ನು ಒಟ್ಟಾಗಿ ನಾವು ನೋಡುವರಾಗಿರಬೇಕು. ಪ್ರಿಯರೇ, ಪರಿಪೂರ್ಣ ದೇವರು ಪರಿಪೂರ್ಣ ಮನುಷ್ಯನು. ಇದು ಹೇಗೆ ಸಾಧ್ಯ? ಪ್ರಿಯರೇ, ಇಲ್ಲಿಂದ ಪ್ರಾರಂಭ ಮಾಡುತ್ತೇನೆ. ಆತನು ತಿಳಿದುಕೊಳ್ಳುವುದಕ್ಕೆ ನಮಗೆ ಅನೇಕ ವಚನಗಳನ್ನು ಆತನಿಟ್ಟಿದ್ದಾನೆ. ಆತನು ಕನ್ಯಾಗರ್ಭದಲ್ಲಿ ಜನಿಸಿದನು. ಇದು ಮನುಷ್ಯತ್ವದ ಭಾಗವಾಗಿದೆ. ಪ್ರಿಯರೇ, ಆತನು ಪವಿತ್ರಾತ್ಮನಿಂದ ಜನಿಸಿದನು. ಇದು ದೈವತ್ವವಾಗಿದೆ. ಪ್ರಿಯರೇ, ಆತನು ಕನ್ಯಾ ಮರಿಯಳಲ್ಲಿ ಜನಿಸಿದನು. ಇದು ಮನುಷ್ಯತ್ವವಾಗಿದೆ. ಆದರೆ ಪವಿತ್ರಾತ್ಮದಲ್ಲಿ ಆತನು ಜನಿಸಿದನು ಎಂಬುದಾಗಿ ಹೇಳುವಾಗ ಅದು ದೈವತ್ವವಾಗಿದೆ. ಪ್ರಿಯರೇ, ಅವನಿಗೆ ಹಸು ಆಯಿತು. ಮನುಷ್ಯತ್ವದಲ್ಲಿ ಆತನಿಗೆ ಹಸು ಆಯಿತು. ನಾನೇ ನಿಜವಾದ ರೊಟ್ಟಿ ಎಂದ ಅದು ದೈವತ್ವವಾಗಿದೆ. ಈ ಲೋಕದಲ್ಲಿ ಆತನು ಹೇಳಿರುವಂತ ಸಣ್ಣ ಸಣ್ಣ ಮಾತುಗಳು ಪ್ರಿಯರೇ, ಆತನು ಹೇಳುತ್ತಾನೆ, ಆತನು ಹೇಳುವಂಥದ್ದು, ಆತನಿಗೆ ಹಸು ಆಯಿತು ಮನುಷ್ಯತ್ವ. ಆತನಿಗೆ ನಿಜವಾದ ದೈವತ್ವವನ್ನು ಹೇಳ್ತಾನೆ. ನಾನೇ ನಿಜವಾದ ರೊಟ್ಟಿ. ಈ ಲೋಕದಲ್ಲಿ ಆತನು ಶಿಷ್ಯರೊಟ್ಟಿಗೆ ಹೇಳಿದಂಥದ್ದು ಮತ್ತು ಫರಿಸಾಯರು ಸದ್ದುಕಾಯರ ಮಧ್ಯೆ 6ನೇ ಅಧ್ಯಾಯದಲ್ಲಿ ಆತನು ಹೀಗೆ ಹೇಳುತ್ತಾನೆ. ಪ್ರಿಯರೇ, ಆತನಿಗೆ ಬಾಯಾರಿಕೆ ಆಯಿತು. ಇದು ಮನುಷ್ಯತ್ವ. ಪ್ರಿಯರೇ, ಆತನೇ ನಿಜವಾದ ಉಳ್ಳ ನೀರು ಆತನಾಗಿದ್ದಾನೆ. ಪ್ರಿಯರೇ, ಆತನ ದೈವತ್ವ, ಆತನು ಜೀವಜಲವಾಗಿದ್ದಾನೆ. ಆತನು ದೈವತ್ವಕ್ಕೆ ಸೂಚನೆಯಾಗಿದ್ದಾನೆ. ಆತನು ಸತ್ತನು. ಇದು ಮನುಷ್ಯತ್ವಕ್ಕೆ ಹೋಲಿಕೆಯಾಗಿದೆ. ಪ್ರಿಯರೇ, ಆತನು 3ನೇ ದಿನ ಎದ್ದು ಬಂದನು. ಆತನ ದೈವತ್ವವನ್ನ ತಿಳಿಸುವಂಥದ್ದು ಆಗಿದೆ. ಪ್ರಿಯರೇ, ನಾವು ನಂಬುತ್ತಿರುವ ಸುಳ್ಳು ಇಂದು ವಾಕ್ಯಾನುಸಾರವಾಗಿ ಎಷ್ಟೋ ಜನರಿಗೆ ತಲೆಗೆ ಹೊಕ್ಕಿಲ್ಲ. ಪ್ರಿಯರೇ, ನಾವು ಮಧ್ಯವರ್ತಿಗಳನ್ನಿಟ್ಟು ಪ್ರಾರ್ಥಿಸುತ್ತೇವೆ, ಬೇಡಿಕೊಳ್ಳುತ್ತೇವೆ. ಅವರ ಪ್ರಾರ್ಥನೆಗೆ ಉತ್ತರವೇ ಇಲ್ಲ. ಈ ಲೋಕದಲ್ಲಿ ಜನಿಸಿದಂತ ಸಂತರು, ಭಕ್ತರು, ಅವರು ಎಂದು ಪ್ರಾರ್ಥಿಸುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಅವರು ವಿಶ್ರಾಂತಿಯಲ್ಲಿ ಇದ್ದಾರೆ. ದೇವರ ಸಮಕ್ಷೇಮದಲ್ಲಿ ನಿಂತು ಪ್ರಾರ್ಥಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಪ್ರಾರ್ಥನೆ ಕೇಳುವವನು ನಮಗೋಸ್ಕರ ಪ್ರಾರ್ಥಿಸುವನಾಗಿದ್ದಾನೆ. ಹಾಗಾಗಿ ನಮ್ಮ ಪ್ರಾರ್ಥನೆ ಕರ್ತನಾದ ಯೇಸು ಕ್ರಿಸ್ತನು, ಆತನು ದೇವರಾಗಿದ್ದಾನೆ. ಪ್ರಿಯರೇ, ಯೇಸು ತನ್ನ ನೋಡುವಾಗ ಪರಿಪೂರ್ಣ ದೇವರು ಪರಿಪೂರ್ಣ ಮನುಷ್ಯನು ಅನ್ನುವುದನ್ನು ಮರೆತು ಆತನು ದೇವರು ಎಂದು ಹೇಳುತ್ತಾನೆ. ಪ್ರಿಯರೇ, ಆತನು ಪರಿಪೂರ್ಣ ಮನುಷ್ಯನಾಗಿದ್ದಾನೆ. ಆತನು ಪರಿಪೂರ್ಣ ದೇವರಾಗಿದ್ದಾನೆ.
ಆತನು ಪರಿಪೂರ್ಣ ದೇವರಾಗಿ ಈ ಲೋಕಕ್ಕೆ ಬಂದನು, ಜನಿಸಿದನು. ಅದು ವಾಗ್ದಾನವಾಗಿತ್ತು, ಈ ಲೋಕಕ್ಕೆ ಬರುತ್ತೇನೆ ಎಂಬುದಾಗಿ. ನಾವು ಯೆಶಾಯನ ಗ್ರಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡ್ತೇವೆ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಆ ಸ್ತ್ರೀ ಸಂತಾನದಲ್ಲಿ ಹುಟ್ಟು ಬರುತ್ತೇನೆ ಎಂಬ ವಾಗ್ದಾನ ಮಾಡಿದ್ದಾನೆ. ಹಾಗಾದರೆ ಆ ಮನುಷ್ಯತ್ವದಲ್ಲಿ ಬಂದಂತ ದೇವರು ಮತ್ತಾರು ಅಲ್ಲ, ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರೇರೆ ಕ್ರಿಸ್ತನನ್ನು ನೋಡುವಾಗ ಪರಿಪೂರ್ಣ ದೇವರು, ಪರಿಪೂರ್ಣ ಮನುಷ್ಯರು ಅನ್ನೋದನ್ನು ನಾವು ಮರೆತು ಆತನು ದೇವರೆಂದು ಹೇಳುತ್ತಾರೆ ಪ್ರೇರೆ. ಕೆಲವರು ಮನುಷ್ಯತ್ವವನ್ನು ಮುಖ್ಯವಾಗಿ ತೆಗೆದುಕೊಂಡು ದೈವತ್ವವನ್ನ ಅಲ್ಲೆಗೆಳುತ್ತಿದ್ದಾರೆ. ತಿಮೋತಿ ಅದಕ್ಕೆ ಹೇಳುತ್ತಾನೆ, ದೇವರಿಗೂ ತಿಮೋತಿ ಪತ್ರಿಕೆಯಲ್ಲಿ ದೇವರಿಗೂ ಮನುಷ್ಯರಿಗೂ ಒಬ್ಬನೇ ಮಧ್ಯವರ್ತಿ, ಆತನೇ ಕ್ರಿಸ್ತ ಯೇಸುವೆ ಎಂಬುದಾಗಿ. ಪ್ರೇರೆ, ದೇವರು ಮನುಷ್ಯನು ಮಧ್ಯವರ್ತಿಯ ಗುಣ ಏನು ಗೊತ್ತೇ? ಇಬ್ಬರು ವ್ಯಕ್ತಿಗಳನ್ನು ಬಲ್ಲಾತನು ಆತನು ಆಗಿರಬೇಕು, ತಿಳಿದಿರಬೇಕು. ಆ ಮಧ್ಯವರ್ತಿಗೆ ಯಾರ ಮಧ್ಯೆ ನಿಂತು ನಾನು ಇದ್ದೇನೆ ಎಂಬುದಾಗಿ ಆತನಿಗೆ ತಿಳಿದಿರಬೇಕು. ಮನುಷ್ಯರನ್ನು ತಿಳಿದಿರಬೇಕು, ದೇವರನ್ನೂ ಆತನು ತಿಳಿದಿರಬೇಕು. ಹಾಗಾಗಿ ಆತನು ಮನುಷ್ಯನು, ಪರಿಪೂರ್ಣ ಮನುಷ್ಯನು, ಪರಿಪೂರ್ಣ ದೇವರು ಆತನು ಆಗಿದ್ದಾನೆ. ಪ್ರೇರೆ, ನಿಮ್ಮ ಬಗ್ಗೆ ಆಗಿರಬೇಕು. ನಿಮ್ಮ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಮಧ್ಯವರ್ತಿ ಆಗಲು ಸಾಧ್ಯವಿಲ್ಲ. ಇದು ಸತ್ಯ ಪ್ರೇರೆ. ಹಾಗಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಮಧ್ಯವರ್ತಿ ಅಂದರೆ ಪರಿಪೂರ್ಣ ಮನುಷ್ಯನು, ಪರಿಪೂರ್ಣ ದೇವರು ಆಗಿದ್ದಾನೆ. ಆತನು ಈ ಲೋಕದಲ್ಲಿ ನಾವು ನೋಡುತ್ತೇವೆ, ಆತನು ಕಣ್ಣೀರು ಇಟ್ಟನು ಎಂಬುದಾಗಿ ಯೋಹಾನ ಸುವಾರ್ತೆ ನಾವು 11ನೇ ಅಧ್ಯಾಯದಲ್ಲಿ ಲಾಜರನ ವಿಷಯದಲ್ಲಿ ನೋಡುತ್ತೇವೆ. ಲಾಜರನು ಸತ್ತು 4 ದಿನವಾಗಿತ್ತು ಎಂಬುದಾಗಿ ನೋಡುತ್ತೇವೆ. ಮಾರ್ತಾ ಮರಿಯಳ ಆ ಜೀವಿತದಲ್ಲೇ ಅವರೊಟ್ಟಿಗೆ ಮಾತಾಡುವಾಗ ಆತನು ಸಂಗತಿಗಳನ್ನು ತಿಳಿದು ಆತನು ಕಣ್ಣೀರಿಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಇದು ಆತನ ಮನುಷ್ಯತ್ವಕ್ಕೆ ತೋರಿಸಿಕೊಡುವಂತ ವಾಕ್ಯವಾಗಿದೆ. ಪ್ರಿಯರೇ, ಲಾಜರನೇ ಎದ್ದು ಬಾ ಎಂದು ಆತನು ಗಟ್ಟಿಯಾದ ಧ್ವನಿಯಲ್ಲಿ ಕೂಗಿದನು. ಇದು ದೈವತ್ವವಾಗಿದೆ ಪ್ರಿಯರೇ. ಆತನು ಕಣ್ಣೀರಿಡುವಂಥದ್ದು ಮನುಷ್ಯತ್ವದ ನಮ್ಮ ರೀತಿ ಆತನು ಆಗಿ ಬಂದನು. ಆದರೆ ಸತ್ತ ದುರ್ವಾಸನೆಯನ್ನು ಕೊಳೆತು 4 ದಿನ ಅಂತ ಲಾಜರನ್ನ ಮರಣದಿಂದ ಆತನು ಜೀವಕ್ಕೆ ನಡೆಸಿದಂತ ದೇವರು, ಲಾಜರನೇ ಎದ್ದು ಬಾ. ಬೇರೆ, ಇದು ಆತನ ದೈವತ್ವವಾಗಿದೆ. ಆತನಿಗೆ ಬಾಯಾರಿಕೆ ಆಯಿತು, ಅದು ಆತನ ಮನುಷ್ಯತ್ವವಾಗಿದೆ. ಆದರೆ ಆತನು ನೀರಿನ ಮೇಲೆ ನಡೆದನು, ಅದು ಆತನಿಗೆ ದೈವತ್ವವಾಗಿದೆ. ಪ್ರಿಯರೇ, ನಾವು ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ ಓದುತ್ತೇವೆ. ಆತನು ಯಾರಾಗಿದ್ದಾನೆ ಎಂಬುದಾಗಿ ನೋಡುವಾಗ ಆತನು ಯೋಹಾನ ಸುವಾರ್ತೆ 17:13 ಏನು ಹೇಳ್ತಾನಂದ್ರೆ, ಒಬ್ಬನೇ ಸತ್ಯದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವಾಗಿದೆ. ಥ್ಯಾಂಕ್ ಯು ಸಂತೋಷ್ ಚಾರ್ಯನ್. ನಾವು ವಾಕ್ಯ ತೆಗೆಯುವ ಮುಂಚೆ ನೀವು ಹಾಕಿದ್ರಿ, ಥ್ಯಾಂಕ್ ಯು. ಇದು ಕರ್ತನ ಸೇವೆ. ಎಷ್ಟೋ ಜನ ವಾಕ್ಯವನ್ನ ಓದ್ರಿ ಎಂಬುದಾಗಿ ಹೇಳುವಾಗ ಹಿಂಜಾರಿ ಹೋಗುವಂತವರು ನಮ್ಮಲ್ಲಿ ಇದ್ದಾರೆ. ತಮ್ಮ ತನವನ್ನ ಹೆಚ್ಚಿಸಿಕೊಳ್ಳುವವರಾಗಿದ್ದಾರೆ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಂತ ಉದ್ದೇಶ ಅವರಿಗೆ ತಿಳಿಲಿಲ್ಲ. ನನ್ನ ಹೆಸರಿನಲ್ಲಿ ಸ್ಟೀವನ್ಸನ್ ಬರೆದರೆ, ಒಂದು ತಂಬಿಗೆ ನೀರು ಕೊಡುವುದಾದರೆ ಬರತಕ್ಕ ಫಲ ನಿಮಗೆ ಸಿಗುವುದು ಎಂಬುದಾಗಿ. ಒಂದು ವಾಕ್ಯ ಓದ್ರಿ ಅಂದ್ರೆ ನಿರಾಶೆ, ಸೋಂಬೇರಿತನ ಈ ಜನರಲ್ಲಿ ಇದೆ. ದೇವ್ರ ನಾಮ ಸ್ತೋತ್ರವಾಗ್ಲಿ. ಎಲ್ಲ ನಮ್ಮ ಸೌಭಾಗ್ಯ. ಅದು ಸತ್ಯವೇದ ಕೊಟ್ರು ಸತ್ಯವೇದವನ್ನ ಇಟ್ಕೊಂಡು ನೋಡ್ತಾರೆ, ಬಿಟ್ರೆ ಓದೋದಿಲ್ಲ. ನಾನುತ್ವ ನಮ್ಮಲ್ಲಿ ಹೆಚ್ಚಾಗಿದೆ. ನಮ್ಮಲ್ಲಿ ನಮ್ಮತನವೇ ಜಾಸ್ತಿ ಆಗಿದೆ. ನಮ್ಮ ತನವನ್ನ ಬಿಟ್ಟು ಕೊಡುವುದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ನಾವು 32ನೇ ವಚನದಲ್ಲಿ ನಾನು ನೋಡ್ತೇನೆ, ನಾನು ಪಾಪಿಗಳಿಗೋಸ್ಕರ ಈ ಲೋಕಕ್ಕೆ ಬಂದನು. ಆ ಪಾಪಿಗಳನ್ನ ಕರೆದು ಪಾಪಿ ಆಗುವುದಕ್ಕಾಗಿ ನಾನು ಕರೆದಿಲ್ಲ, ಅವರನ್ನ ಮಾನಸಾಂತರಕ್ಕೆ ನಡೆಸುವುದಕ್ಕಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇನೆ.
ನಮಗೆ ಎಲ್ಲಾ ವಾಕ್ಯ ಗೊತ್ತು, ಎಲ್ಲಾ ಸತ್ಯವೇದಗಳನ್ನು ತಿಳಿತು, ನಮಗೆ ಅದರ ಔಷಧ ಇಲ್ಲ ಅಂತ ಹೇಳುವಂತ ಫರಿಸಾಯರ ನೀತಿಯ ಅನುಸರಿಸುವಂತ ಇನ್ನೊಂದು ಆತ್ಮಿಕ ಜನಾಂಗ ನಮ್ಮ ಮಧ್ಯೆ ಇದೆ. ನಮಗೆ ಅದರ ಔಷಧ ಇಲ್ಲ. ಆರೋಗ್ಯವಂತನಿಗೆ ವೈದ್ಯನ ಔಷಧ ಇಲ್ಲ, ಆರೋಗ್ಯ ಇಲ್ಲದವನಿಗೆ. ಎಷ್ಟೋ ಜನ ನಾವು ಆರೋಗ್ಯವಂತರಾಗಿದ್ದೇವೆ, ನಾವು ರಕ್ಷಣೆ ಹೊಂದಿದ್ದೇವೆ, ಪರಲೋಕಕ್ಕೆ ಹೋಗ್ತೇವೆ, ದೇವರ ಸಮಕ್ಷೇಮದಲ್ಲಿ ಇರ್ತೇವೆ. ಇಲ್ಲ ಪ್ರಿಯರೇ, ನಮ್ಮ ಮಾನಸಾಂತರ ದಿನ 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 ಅದು ಅಭಿವೃದ್ಧಿ ಪಡುತ್ತಾ ಬರಬೇಕು, ವಾಕ್ಯದಲ್ಲಿ ನಡೆಯಬೇಕು. ಆತನಿಗೆ ಮಹಿಮೆ ಹುಟ್ಟುವುದಕ್ಕಾಗಿ ನಾವು ನಮ್ಮ ಜೀವಿತ, ನಮ್ಮ ಬಾಯಿ ತೆರೆದು ಅಬುಕ್ಕ ಪ್ರವಾದಿ ಹೇಳ್ತಾನೆ 2ನೇ ಅಧ್ಯಾಯ 11ನೇ ವಚನದಲ್ಲಿ, ನೀವು ಬಾಯಿ ತೆರೆದು ಸ್ತೋತ್ರ, ಪ್ರಾರ್ಥನೆ, ವಿಜ್ಞಾಪನೆ ಮಾಡದಿದ್ದರೆ ಈ ಕಲ್ಲುಗಳು ಮಾತಾಡುತ್ತವೆ. ದೇವರಿಗೆ ಅಂತ ಶಕ್ತಿ ಇದೆ ಪ್ರಿಯರೇ. ನಾವು ಮಾತಾಡ್ತಿದ್ರೆ, ನಾವು ಸ್ತುತಿ ಮಾಡದೇ ಇದ್ರೆ, ಕೀರ್ತನೆಗಾರನು ಹೇಳ್ತಾನೆ ಸಮಾಪ್ತಿಯ ಕೀರ್ತನೆ, ಸಮಾಪ್ತಿಯ ವಚನ, ಶ್ವಾಸ ಇರುವುದೆಲ್ಲವೂ ಯಾವವಿಗೆ ಸ್ತೋತ್ರ ಮಾಡಲಿ. ಬೇರೆ ಸತ್ತವರು ಯಾರು ಸ್ತುತಿಸುವುದಕ್ಕೂ ಸ್ತೋತ್ರ ಮಾಡುವುದಕ್ಕೂ ಕೃತಜ್ಞತೆ ಸಲ್ಲಿಸುವುದಕ್ಕೂ ಸಾಧ್ಯವಿಲ್ಲ. ಈ ಲೋಕಯಾತ್ರೆಯಲ್ಲಿ ವಾಕ್ಯೆಂಬ ಆತನು ನಮಗೆ ಮಾತಾಡುವುದಕ್ಕೆ ಈ ಸರ್ವೇಂದ್ರಿಯಗಳನ್ನ ಕೊಟ್ಟಿದ್ದಾನೆ, ಆಲೋಚನೆಗಳು ಹುಟ್ಟಿದ್ದಾನೆ. ಎಷ್ಟೋ ಜನ ನಿರಾಶೆ ಪಡ್ತಾರೆ ಪ್ರಿಯರೇ. ಏನು ಮಧ್ಯವರ್ತಿ, ಏನ್ ತಿಳಿಬೇಕು, ನಾವು ಉದ್ಧಾರ ಆಗ್ಬೇಕು ಎಂಬ ಆಲೋಚನೆ ಇಲ್ಲ ಪ್ರಿಯರೇ. ಉದ್ಧಾರವು ಇಲ್ಲೇ ಇದ್ದೆ. 91ನೇ ಕೀರ್ತನೆ 14-15ನೇ ವಚನವನ್ನ ನಾವು ನೋಡುವಾಗ ಏನು 94ನೇ ಕೀರ್ತನೆ 91ನೇ ಕೀರ್ತನೆ 14-15 ನನ್ನಲ್ಲಿ 91ನೇ ಕೀರ್ತನೆ, ಒಂದ್ ನಿಮಿಷ, ಯಾರಾದ್ರೂ ಸಿಕ್ಕಿದ್ರೆ ಓದ್ರಿ. ಒಂದನೇ ಕೀರ್ತನೆ 14ನೇ ವಚನದಲ್ಲಿ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ನನಗೆ ಮೊರೆ ಇಡುವಾಗ ಸುದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ದೇವನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಇದೇ ಆತನ ವಾಗ್ದಾನ. ಇದರಲ್ಲಿ ಯಾರು ಆಸಕ್ತಿ ಇರ್ತಾರೋ, ಯಾರು ನಡೀತಾರೋ, ಆತನ ಮಾತುಗಳನ್ನ ಕೈಗೊಂಡು ನಡೀತಾರೋ ಅವರಿಗಿಂತ ಆಶೀರ್ವಾದವಿದೆ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ. ಇವತ್ತು ಆಸಕ್ತಿ ಇಲ್ಲ ಬಿಡ್ರಿ. ಈ ದಿನಮಾನಗಳಲ್ಲಿ ಆಸಕ್ತಿ, ಆ ಪೆಂತಕೋಸ್ಟ್ ಜನಾಂಗದವ್ರನ್ನ ನೋಡ್ಬೇಕು. ಅವರು ಒಂದು ಜೂಮ್ ಮೀಟಿಂಗ್ ನಡೆದ್ರೆ 100 ಜನ ಸೇರ್ತಾರೆ. CBFCಲಿ ನೋಡುವಾಗ ಬೆರಳಿನಷ್ಟು ಸಂದೇಶ ಬೇಡ ಅವರಿಗೆ. ಲೋಕದ ರೀತಿಯಲ್ಲಿ ಎಷ್ಟೋ ಜನ ಹಿಂಜಾರಿ ಹೋದ್ರು. ಡ್ಯಾನಿಯಲ್ ಪ್ರಭುರಾಜ್, ಹಾಲೇಶ್ ಬ್ರದರ್, ಎಷ್ಟೋ ಜನ ಬಂದ್ರು, ದೊಡ್ಡ ದೊಡ್ಡ ಪ್ರಸಂಗಗಾರರು. ದೇವರ ವಾಕ್ಯ ಅವರಿಗೆ ಬೇಡ. ನಾವೇ ಉತ್ತಮರು. ಫರಿಸಾಯರ ನೀತಿ, ಫರಿಸಾಯರು ಹೇಗಿದ್ದರು ಆಗಲೂ ಈಗಲೂ ಯಾವಾಗ್ಲೂ ಅವರು ಈ ಭೂಮಿ ಮೇಲೆ ಇರ್ತಾರೆ. ಫರಿಸಾಯರು, ನಾವು ಉತ್ತಮರು, ನಾವೇ ಶ್ರೇಷ್ಠರು. ಎಷ್ಟೋ ಬ್ರದರ್ನ ಸಭೆಗೆ ವಾಕ್ಯ ಬೇಡ ಆಗಿದೆ ಈಗ. ತೋರಿಕೆ, ಸ್ನಾನ, ಮಾನ, ಆತ್ಮಿಕ ವಂಚನೆ ಈ ಲೋಕದಲ್ಲಿ ಇದೆ ಪ್ರಿಯರೇ. ನೀವು ಒಮ್ಮೊಮ್ಮೆ ತಿಳಿರಿ, ಆತನು ಮದುವೆ ಮನೆಗೆ ಹೋದನು. ನಾವು ಯೋಹಾನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಮದುವೆ ಆಹ್ವಾನವಿತ್ತು, ಆತನು ಮದುವೆ ಆಹ್ವಾನಿಗೆ ಹೋದನು. ಆತನ ಮನುಷ್ಯತ್ವ ಆಗಿದೆ ಪ್ರಿಯರೇ. ಆ ಮದುವೆ ಮನೆಯಲ್ಲಿ ಆತನ ದೈವತ್ವವನ್ನ ಆತನು ತೋರಿಸುತ್ತಾನೆ. ರುಚಿ ಇಲ್ಲದ ಆ ನೀರಿಗೆ ರುಚಿಯನ್ನು ತಂದು ಕೊಟ್ಟಂತ 6 ಬಾನೆಗಳಲ್ಲಿ ದ್ರಾಕ್ಷರಸವನ್ನು ಉಂಟು ಮಾಡಿದವನು. ಆತನ ದೈವತ್ವವಾಗಿದೆ ಪ್ರಿಯರೇ. ಆತನು ದೈವತ್ವ, ಆತನು ಮನುಷ್ಯನು, ಪರಿಪೂರ್ಣ ಮನುಷ್ಯನು, ಆತನು ಪರಿಪೂರ್ಣವಾದಂತ ದೇವರು ಆಗಿದ್ದಾನೆ ಪ್ರಿಯರೇ. ಎಷ್ಟೋ ಜನರಿಗೆ ಆತನ ಗುಣಲಕ್ಷಣಗಳು ತಿಳಿದಿಲ್ಲ, ಆತನ ಇರುವಿಕೆಯನ್ನ ಗೊತ್ತಿಲ್ಲ. ಒಂದು ಪ್ರಸಂಗವನ್ನ ಕೇಳಿದಾಗ ಅದನ್ನ ತಿಳಿದು
ಅರಿತು ಇದೇನು ಎಂಬುದನ್ನ ತಿಳಿಯುವಂತ ಶಕ್ತಿ ಜನರಲ್ಲಿ ಇಲ್ಲ. ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಪರಲೋಕಕ್ಕೆ ನನ್ನನ್ನು ಯಾರು ಹೋಗುವುದಕ್ಕೆ ಅಡ್ಡಿಪಡಿಸುವುದಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮನ್ನ ಹೇಳಿದ್ದಾನೆ, ನೀವು ರಕ್ಷಣೆ ಹೊಂದಿರಿ, ಪರಲೋಕಕ್ಕೆ ಬರ್ರಿ ಎಂಬುದಾಗಿ. ಇಲ್ಲ ಪ್ರಿಯರೇ, ಯಾರೋ ದುರ್ಬೋಧಕರು ನಿಮ್ಗೆ ಹೇಳೇ ಇರಬಹುದು. ನಮ್ಮ ಮಾನಸಾಂತರ ದಿನ 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 ಅದು ಅಭಿವೃದ್ಧಿಯಾಗುತ್ತಾ ಹೋಗಬೇಕು. ನಾವು ತಗ್ಗಿಸಿಕೊಳ್ಳುವರಾಗಿರಬೇಕು, ದೇವರ ವಾಕ್ಯವನ್ನ ಕೇಳುವವರಾಗಿರಬೇಕು, ದೇವರಲ್ಲಿ ಆಶ್ರಯಿಸಿಕೊಂಡವರಾಗಿ ಆತನ ಭಯಭಕ್ತಿಯಲ್ಲಿ ನಡೆಯುವವರಾಗಿರಬೇಕು. ಬೇರೆ ಆತನಿಗೆ ಆತನು ನೀರನ್ನು ದ್ರಾಕ್ಷರಸವನ್ನು ಮಾಡಿದ, ಅದು ಆತನ ದೈವತ್ವ. ಆತನು ಇಡೀ ಜೀವನ ಅದೇ ತರ, ಯಾಕಂದ್ರೆ ಮನುಷ್ಯನಿಗೆ ತಿಳಿಸಬೇಕಾಗಿತ್ತು. ಹಾಗಾಗಿ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ನಾನು ಪರಿಪೂರ್ಣ ದೇವರು, ನಾನೇ ಪರಿಪೂರ್ಣ ಮನುಷ್ಯನು. ಆತನಿಗೆ ಹಸುವು ಆಯ್ತು ಎಂದು ಬರೆಯಲ್ಪಟ್ಟಿದೆ ಪ್ರಿಯರೇ, ಆತನಿಗೆ ಹಸು ಆಯ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನು ಹೇಳುತ್ತಾನೆ, 5 ರೊಟ್ಟಿ 2 ಮೀನುಗಳಿಂದ 5,000 ಮಂದಿಗೆ ಆತನು ಉಣಬಡಿಸಿದನು. ಉಳಿದಿತ್ತು 12 ಬುಟ್ಟಿಗಳು. ಇದು ಆತನ ದೈವತ್ವ, ಆತನ ದೈವತ್ವವಾಗಿದ್ದೆ ಪ್ರಿಯರೇ. ನಿಜವಾಗ್ಲೂ ಬಹಳ ಸುಂದರವಾದಂತಹ ಸಂಗತಿಗಳು. ಆತನು ನಿಜವಾದ ಮಧ್ಯವರ್ತಿ, ಆತನೇ ನಿಜವಾದ ಮಧ್ಯವರ್ತಿ. ಮತ್ಯಾರು ಸಂತರ ಮುಖಾಂತರವಾಗಲಿ, ಮರಳ ಮುಖಾಂತರವಾಗಲಿ, ಇನ್ನು ಯಾವ ಭಕ್ತರ ಮುಖಾಂತರವಾಗಿ ನಮ್ಮ ಪ್ರಾರ್ಥನೆಯನ್ನ ದೇವರ ಸಮಕ್ಷೇಮದಲ್ಲಿ ನಿಲ್ಲಿಸುವುದಕ್ಕೆ ಕೇಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆತನು ಮನುಷ್ಯನನ್ನ ಪರಿಪೂರ್ಣ ತಿಳಿದಿರುವಂತ ದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ ಪ್ರಿಯರೇ. ಮಧ್ಯವರ್ತಿಯಾಗರಿಗೆ ಯಾರಿಗೂ ಯೋಗ್ಯತೆ ಇಲ್ಲ, ಆತನೊಬ್ಬನಿಗೆ ಇರುವಂತ ಯೋಗ್ಯತೆ. ಹಾಗಾಗಿ ಸತ್ಯವೇದ ಹೇಳ್ತಾನೆ, ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿ ಕ್ರಿಸ್ತ ಯೇಸುವೆ ಎಂಬುದಾಗಿ. ನಮ್ಮ ಪ್ರಾರ್ಥನೆಯನ್ನ ಕೇಳಿ ಸದುತ್ತರನ್ನು ಕೊಡುವಂತವನು. ನಾವು ಮುಂಜಾನೆ ಎದ್ದು ಪ್ರಾರ್ಥಿಸುವಾಗ ನಮ್ಮ ಯಾವ ಅವಕಾಶವಿಲ್ಲ, ನನಗೆ ಏನಾದ್ರೂ ಸೇವೆಗೆ ನಡೆಸು ಎಂಬುದಾಗಿ ಕೇಳಿದಾಗ ಸಂಜೆ ಒಂದು ಗೂಗಲ್ ಮೀಟ್ ನನಗೆ ಬಂತು. ಅದು ಪೆಂತೆಕೋಸ್ಟ್ ಇರ್ಲಿ, ಅವ್ರನ್ನ ನಾವು ದೇವರ ರಾಜ್ಯಕ್ಕೆ ಅವರು ಬಾಧ್ಯರಾದವರು. ಅವರ ವಿಷಯದಲ್ಲಿ, ಅವರ ತಪ್ಪುಗಳ ವಿಷಯದಲ್ಲಿ ಮಾತಾಡುವುದು ಬೇಡ. ಒಂದು ಜೂಮ್ನಲ್ಲಿ 100 ಸ್ತ್ರೀಯರು, ಅನೇಕ ಸೋದರರು ಇದ್ರು. ಬೇರೆ ನನಗೆ ಆಶ್ಚರ್ಯ ಆಯ್ತು. ಒಂದು ಜೂಮ್ ಮೀಟಿಂಗ್ ಅಂದ್ರೆ ಎಷ್ಟು ಭಯ ಭಕ್ತಿ, ಆ ಉಪಸ್ಥಿತಿ ನಾವು ನೋಡುವವರಾಗಿದ್ದೇವೆ. 100 ಜನ ಅವರು ನನ್ನನ್ನ ಕೇಳಿದ್ರು, ನೀವು ಯಾರು ಹೀಗೆ ಅಂತೇಳಿ. ನೀವು 15ನೇ ತಾರೀಕು ನನಗೆ ಒಂದು ಸಂದೇಶವನ್ನು ಕೊಡ್ರಿ ಎಂಬುದಾಗಿ. ಯಾರಾದ್ರೂ ಏನು, ನಮಗೆ ಸುವಾರ್ತೆ ಸತ್ಯವನ್ನು ಹೇಳುವುದಕ್ಕೆ ಯಾರಾದ್ರೂ ಏನಂತೆ ನಾವು ಕರೆದಾಗ ಓಕೆ. ಆತನ ದೈವತ್ವ, ಪ್ರಭಾವ, ಆತನ ಕಾರ್ಯದ ಮಹತ್ತನ್ನು ತಿಳಿಸುವುದೇ ನಮ್ಮ ಕೆಲಸವಾಗಿದೆ ಪ್ರಿಯರೇ. ಆತನು ಸತ್ತನು, ಹೂಳಲ್ಪಟ್ಟನು, ಶಾಸ್ತ್ರದಲ್ಲಿ ಮುಂದೆ ತಿಳಿಸಿರುವ ಪ್ರಕಾರ ಆತನು ಎದ್ದು ಬಂದನು, ಆತನು ಸತ್ತನು, ಅದು ಮನುಷ್ಯತ್ವ. ಆತನು ಎದ್ದು ಬಂದನು, ಆತನ ದೈವತ್ವವಾಗಿದೆ. ಆತನ ಸುವಾರ್ತೆಯನ್ನು ಸಾರುವುದು ನಮ್ಮ ಶಕ್ತಿಯಾಗಿದೆ. ಎಷ್ಟೋ ಜನ ನಮಗೆ ಸತ್ಯವೇದ ಇದೆ, ಧರ್ಮಶಾಸ್ತ್ರ ಇದೆ, ನಮ್ಮ ಹಳೆಯ ಒಡಂಬಡಿಕೆಗೆ ನಾವು ಓದುತ್ತೇವೆ, ತಿಳಿದಿದ್ದೇವೆ. ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ನಿಯಮಗಳು ನಮ್ಮನ್ನ ರಕ್ಷಣೆಯಿಂದ, ಪಾಪದಿಂದ ನಡೆಸುವುದಕ್ಕೆ, ನಮ್ಮನ್ನ ಪಾಪಿ ಎಂಬುದಾಗಿ ಆ ನಿಯಮ ನಮ್ಮನ್ನ ತೋರಿಸಿಕೊಳ್ಳಬಹುದು, ನಮ್ಮನ್ನ ಪಾಪ ಪರಿಹಾರ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮನುಷ್ಯನಾಗಿ ಬಂದಿರುವಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು, ಆತನೇ ನಮ್ಮ ವಿಮೋಚಕನು, ನಮ್ಮ ರಕ್ಷಕನು, ಮನುಷ್ಯನಾಗಿರುವ ದೇವರಾಗಿರುವ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಒಬ್ಬನೇ ಸತ್ಯದೇವರು ಆಗಿರುವ ಕರ್ತನಾದ ಯೇಸು ಕ್ರಿಸ್ತನನ್ನು ತಿಳಿಯುವುದೇ. ಬೇರೆ ರೂಪಾಲಂಕಾರದಲ್ಲಿ ಸತ್ಯವೇದ ಬರೆಯಲ್ಪಟ್ಟಿದೆ. ಅದು ಆತ್ಮಿಕ ಗೋಳದಲ್ಲಿ ಆತ್ಮಿಕರಿಗೆ ಮಾತ್ರ ಅದು ತಿಳಿಯುವುದಕ್ಕೆ. ದಾವೀದನು, ನಾನು ಯಾವಾಗ್ಲೂ ಇದನ್ನ ಹೇಳ್ತಾ ಇದ್ದಾನೆ, 119ನೇ ಕೀರ್ತನೆ 18ನೇ ವಚನ, ನನ್ನ ಕಣ್ಣುಗಳು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಮನಂದನೆಯನ್ನ ನಾನು ಕಲಿತುಕೊಳ್ಳುವೆನು. ಆತನ ಆತುರತೆ, ಆತನ ಉತ್ಸಾಹ, ಆತನ ಭಯಭಕ್ತಿ ನಮ್ಮ
ಪಾಪಮಯವಾದಂತ ಈ ನೇತ್ರಗಳಿಂದ, ಅವಿಧೇಯತ್ವವಾದಂತ ಈ ಬಾಯಿ, ಕಿವಿ, ಇಂದು ಸರ್ವೇಂದ್ರಗಳಿಂದ ಆತನ ನೋಡುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಎಷ್ಟೋ ಜನ ನನ್ನ ಕಣ್ಣು ತೆರೆ ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತವನ್ನು, ಎಂತಹ ಮಾತು ನಮ್ಮ ಜೀವಿತದಲ್ಲಿ ಅದಾಗಬೇಕು ಪ್ರಿಯರೇ. ಎಷ್ಟೋ ವಿಷಯ ನಮಗೆ ತಿಳಿದಿಲ್ಲ, ಅದು ಸಮುದ್ರ, ಅದರ ಹನಿ ನಾನಾಗಿ ಮಾತಾಡುತ್ತಿದ್ದೇನೆ. ಆತನನ್ನ ಆನಂದಿಸುವುದಲ್ಲದೆ ಪ್ರಕಟಿಸುವಂತ ಸೌಭಾಗ್ಯ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ. ಆತನು ಶಿಲುಬೆಯಲ್ಲಿ ಪ್ರತಿನಿಧಿಸಿ ಸಾಯಲಿಕ್ಕೆ ಬಂದವನು. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಪ್ರಾರ್ಥಿಸುವನ ಹತ್ತಿರ ಪ್ರಾರ್ಥಿಸಬೇಕು. ನಮ್ಮ ಪ್ರಾರ್ಥನೆಯನ್ನ ಕೇಳುವವನು ಮತ್ತು ನಮಗಾಗಿ ಪ್ರಾರ್ಥನೆ ಮಾಡುವವನು ತಂದೆಯ ಬಲಪಾಕ್ಷದಲ್ಲಿ ಇದ್ದು ಪ್ರಾರ್ಥಿಸಿ ವಿಜ್ಞಾಪನೆ ಮಾಡುವಂತನ ಬಳಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಎಷ್ಟೋ ಜನ ಹೇಳ್ತಾರೆ ನಮಗಾಗಿ ಪ್ರಾರ್ಥಿಸಿರಿ. ನಾವು ಪ್ರಾರ್ಥಿಸ್ತೇವೆ, ನೀವು ಯಾಕೆ ಪ್ರಾರ್ಥನೆ ಮಾಡಲ್ಲ? ಕೊಟ್ಟಂತ ಸಮಯ ಉದ್ದೇಶವನ್ನ ತಿಳಿದು ನಾವು ಪ್ರಾರ್ಥಿಸಬೇಕು. ಅದರ ಸಮಯ ಅಭಾವ, ಆ ಮಧ್ಯೆ ಯಾತಕ್ಕಾಗಿ ಹೇಳಿದ್ದಾರೆ ಅದಕ್ಕೋಸ್ಕರನೇ ಪ್ರಾರ್ಥಿಸಬೇಕು. ಅದು ದೇವರಿಗೆ ಇಷ್ಟ. ಪ್ರಕಟಣೆಯ ಆದಿಕಾಂಡದಿಂದ ಪ್ರಕಟಣೆಯವರೆಗೂ ಬೇಗನೆ ಬರುತ್ತೇನೆ ಎಂಬುದಾಗಿ ಪ್ರಾರ್ಥಿಸುವುದಾಗಿ ಊಟಕ್ಕಾಗಿ ಪ್ರಾರ್ಥನೆ ಮಾಡಿದಾಗ, ದೇವರೇ ಈ ದಿನ ಕೊಟ್ಟು ಓದಿಸು, ಈ ಆಹಾರ ತಿನ್ನುವುದಕ್ಕೆ ನಾನು ಏನೂ ಯೋಗ್ಯತೆ ಇಲ್ಲದವನು, ಕರ್ತನೇ ಈ ಆಹಾರವನ್ನು ಶುದ್ಧ ಮಾಡಿ ನನಗೆ ಆಶೀರ್ವದಿಸು, ನಾಮಕ್ಕೆ ಸ್ತೋತ್ರ. ಅಷ್ಟೇ, ಇದು ಪ್ರಾರ್ಥನೆ. ದೇವಾ ಆತನ ಮುಂದೆ ತಗ್ಗಿಸಿ ನಾವು ಪ್ರಾರ್ಥಿಸುವರಾಗಿರಬೇಕು ಪ್ರಿಯರೇ. ಯಾವ ಲೋಕಕ್ಕೆ ಆತನು ಮಧ್ಯವರ್ತಿ ಆಗಿದ್ದಾನೆ, ಆತನು ಆತ್ಮೀಯ ಗೋಳಕ್ಕೆ ಆತನು ಮಧ್ಯವರ್ತಿ ಮತ್ತು ಭೌತಿಕ ಗೋಳಕ್ಕೂ ಮಧ್ಯವರ್ತಿ. ಆತ್ಮೀಯ ಗೋಳದಲ್ಲಿ ನಡೆಯುವ ಎಲ್ಲಾ ವಿಷಯಗಳು ಎಲ್ಲರಿಗೂ ತಿಳಿದಿಲ್ಲ. ಈ ಲೋಕದಲ್ಲಿ ಮೂರು ವ್ಯಕ್ತಿಗಳಿಗೆ ಮಾತ್ರ ತಿಳಿದಿದೆ. ಮೊದಲನೆಯದು ನನ್ನ ಕರ್ತನಾದ ಯೇಸು ಕ್ರಿಸ್ತನು, ಆತನಿಗೆ ತಿಳಿದಿದೆ. ಭೌತಿಕ ಮಧ್ಯವರ್ತಿ ಆಗಿರುವಂತ ಯೇಸು ಕ್ರಿಸ್ತನು ಮತ್ತು ತಾನು ಸೃಷ್ಟಿಸಿದ ದೇವರು ಆತ್ಮಿಕ ಗೋಳದಲ್ಲಿ ಮತ್ತು ಭೌತಿಕ ಗೋಳದಲ್ಲಿ ನಡೆಯುವ ಸಂಗತಿ ಮೂರು ಜನರಿಗೆ, ಯೇಸು ಕ್ರಿಸ್ತನಿಗೆ, ತಾನು ಉಂಟು ಮಾಡಿದ ದೇವದೂತರಿಗೂ ಮತ್ತು ಪರಲೋಕದಿಂದ ದಬ್ಬಲ್ಪಟ್ಟಂತ ದೇವದೂತರಿಗೂ ಮಾತ್ರ ಆ ಸಂಗತಿ ತಿಳಿದಿದೆ. ಆತ್ಮಿಕ ಗೋಳದಲ್ಲಿ ನಡೆಯುವಂತ ಸಂಗತಿ ಮತ್ಯಾರಿಗೂ ತಿಳಿದಿಲ್ಲ ಪ್ರಿಯರೇ. ಹಾಗಾಗಿ ಆ ಆತ್ಮೀಯ ಗೋಳದಲ್ಲಿ ನಡೆಯುವ ಎಲ್ಲಾ ವಿಷಯಗಳು ಮೂರು ವ್ಯಕ್ತಿಗಳಿಗೆ ಗೊತ್ತು: ದೇವರಿಗೆ, ದೆವ್ವಗಳಿಗೆ, ಸೈತಾನನ ಅವನ ದೂತರಿಗೆ ಮತ್ತು ದೇವದೂತರಿಗೆ ಪ್ರಿಯರೇ. ಆತನು ನಮಗೆ ಆತನ ವಿಷಯಗಳನ್ನ ಈ ನಗ್ನವಾದ ಕಣ್ಣುಗಳಿಂದ, ಅವಿಧೇಯತ್ವವಾದಂತ ಶರೀರದಿಂದ ಆತನ ಕಾರ್ಯಗಳನ್ನ ನೋಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬರಬೇಕಾಯಿತು ಪ್ರಿಯರೇ. ಆದರೆ ಇದನ್ನು ಹೇಗೆ ಕಾಣುತ್ತೇವೆ? ಕರ್ತನಾದ ಯೇಸು ಕ್ರಿಸ್ತನು ಮುಖಾಂತರ ಆತ್ಮೀಯ ಗೋಳದಲ್ಲಿ ತಿಳಿದಿರುವುದರಿಂದ ನಮ್ಮ ಪ್ರಾರ್ಥನೆಗಳಾದ ಅದು ತಂದೆಯ ಬಳಿ ಸೇರುತ್ತದೆ ಪ್ರಿಯರೇ. ನಮ್ಮ ಪ್ರಾರ್ಥನೆಗಳು ನಮ್ಮ ತಂದೆಯಾದ ದೇವರ ಬಳಿಗೆ ಸೇರುತ್ತಾನೆ. ಯಾಕಂದ್ರೆ ಆತನೇ ತಂದೆಯಾಗಿದ್ದಾನೆ, ಆತನೇ ದೇವರಾಗಿದ್ದಾನೆ. ಆತನು ಪರಿಪೂರ್ಣ ಮನುಷ್ಯನು, ಪರಿಪೂರ್ಣ ದೇವರು ಆಗಿದ್ದಾನೆ ಪ್ರಿಯರೇ. ಹಾಗಾಗಿ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ಆತನು ಬೇಡಿಕೊಳ್ಳಿರಿ, ಕೇಳಿಕೊಳ್ಳಿರಿ ಎಂಬುದಾಗಿ, ತಟ್ಟಿರಿ ಎಂಬುದಾಗಿ ಕೇಳಿರುವಾಗ ನಾವು ಬೇಡಿಕೊಳ್ಳಬೇಕು ಪ್ರಿಯರೇ. ಆತನೇ ಒಬ್ಬನೇ ಮಧ್ಯವರ್ತಿ. ಆತನು ನಮಗೋಸ್ಕರ ಪ್ರಾರ್ಥಿಸ್ತಾನೆ, ಆತನು ಪ್ರಾರ್ಥನೆ ಮಾಡುತ್ತಾನೆ. ನಾವು ಒಂದು ವಿಷಯ ನೋಡೋಣ. ರೋಮ ಪತ್ರಿಕೆ 8:34 ಆತನ ವಿಷಯವನ್ನ ನೋಡುವರಾಗಿದೆ. ರೋಮ 8:34 ರೋಮ ಪತ್ರಿಕೆ 8:34 ಹೀಗೆ ಬರೆಯಲ್ಪಟ್ಟಿದೆ: ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವನಾಗಿದ್ದಾನೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ,
ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವು, ಖಡ್ಗವು. ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೊಯ್ಗುರುಗಳಂತೆ ಎಣಿಸಿದರು ಎಂಬುದಾಗಿ. ಸಾಕು ಬ್ರದರ್, ಸಾಕು. ಓಕೆ, ಥ್ಯಾಂಕ್ ಯು ಬ್ರದರ್. ಪ್ರಿಯರೇ, ಆತನು ನಮಗೋಸ್ಕರ ಬೇಡುವನಾಗಿದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಹೌದು ಪ್ರಿಯರೇ, ಆತನು ಬರೀ ದೇವರಲ್ಲ, ನಮಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆಯನ್ನ ಮಾಡುವನಾಗಿದ್ದಾನೆ. ಅಪೊಸ್ತಲನಾದಂತ ಪೇತ್ರನಿಗೆ ಹೇಳ್ತಾನೆ, ಸೈತಾನನು ನನ್ನನ್ನು ಒನೆಯುವುದಕ್ಕಾಗಿ ಸಮಯವನ್ನು ಕೇಳುತ್ತಿದ್ದಾನೆ. ಈ ಲೋಕದಲ್ಲಿ ದುಷ್ಟ ಕಾರ್ಯಗಳು, ಸೈತಾನ ಲೋಕದ ಸುವಾರ್ತೆ, ಮಾರ್ಕನ ಸುವಾರ್ತೆ, ಯೋಹಾನನ ಸುವಾರ್ತೆ, ಬೇರೆ ಯಾರಿಗೂ ಸೈತಾನನು ಬಿಟ್ಟಿಲ್ಲ. ನಾನು ಒಂದು ತಪ್ಪಿದ ನಿಮಿತ್ತ ನನ್ನ ತನ್ನ ಪ್ರಾಣ ಎಂಬುದಾಗಿ ಈ ದೆವ್ವಗಳು ಆಲೋಚನೆ ಮಾಡುತ್ತವೆ. ಮನುಷ್ಯನ ಬದುಕನ್ನು ನಾವು ಹಾಳು ಮಾಡುತ್ತೇವೆ. ಪ್ರಿಯರೇ, ಇಲ್ಲಿ ನಾವು ಹೇಳುವಂಥದ್ದು 8:34 ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಸಂತರು ವಿಶ್ರಾಂತಿಯಲ್ಲಿದ್ದಾರೆ, ಯಾರೂ ಪ್ರಾರ್ಥಿಸುವುದಿಲ್ಲ, ವಿಜ್ಞಾಪನೆ ಮಾಡುವುದಿಲ್ಲ. ಇಸ್ರಾಯೇಲಿಗೆ ಕೊಡಲ್ಪಟ್ಟಂತ ಮಾತು ಮತ್ತು ಹೊಸ ಒಡಂಬಡಿಕೆಯ ಸಾರವು ಸಭೆಗೆ ಕೊಡಲ್ಪಟ್ಟಿದೆ. ಪ್ರಿಯರೇ, ಇಸ್ರಾಯೇಲರು ವಿಗ್ರಹಾರಾಧಕರು ಇಂದಾಗಿ ಇತರು ಪಾದ್ರಿಗಳು ಎಂಬ ಮಧ್ಯವರ್ತಿಗಳಿಂದ ಜವಾಬ್ದಾರಿ ಇಲ್ಲದೆ ಸೋತಿದೆ.